ತಿನ್ನಕ್ಕೆ ಹೋಗ್ತೀವಿ ನಮ್ಮ ಹೋಟೆಲಲ್ಲಿ. ನಾನ್ ವೆಜ್ ತಿನ್ನಕ್ಕೆ ಹಿಂದೂಗಳು ಬರ್ತಾರೆ. ಇವಾಗ ನಾನ್ ವೆಜ್ ಹೋಟೆಲ್ಗೆ ಹೋಗಿದ್ರೆ ಟೋಪಿ ಹಾಕೊಂಡು ಮುಸ್ಲಿಂ ಅವ್ರ ಅಂತ ಹಿಂಗ್ ನೋಡ್ತಾರೆ, ಗುರಾಯಿಸ್ತಾರೆ. ಅದು ಏನದು? ಅದು ಯಾವ ಕ್ಯಾಟಗಿರಿ ಅದು? ಹಿಂದೂ ಆಯ್ತು ಮುಸ್ಲಿಂ ಆಯ್ತು, ಇವಾಗ ಮುಸ್ಲಿಂ ಅವ್ರು ಹೋಗಿದ್ರೆ ಶಾಕ್ ಆಗ್ಬಿಡ್ತಾರೆ. ಅದು ಯಾವ ಕ್ಯಾಟಗಿರಿ? ಏನಿಗೆ ಗುರಾಯಿಸ್ತಾರೆ ಅಂತ ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ. ನಾ ಏನ್ ಅಂಜು ಮಗ ಅಲತ್ತ ಸುಮಾರು ಸಲ ಹೋದವ್ರು. ಒಂದ್ ಜನ ನೋಡ್ರೆ ಕೇಳ್ಬೋದು, 10 ಜನ ನೋಡ್ರೆ ಹೆಂಗ್ ಕೇಳ್ತಾ ಇದ್ದ? ಅದು ಅವಾಗ ನಮ್ಮ ಆಂಕರಿಗೆ ಹೇಳಿದ್ರೆ ಆಯ್ತು ಈ ಪ್ರಶ್ನೆ ಒಂದ್ಸಲಿ. ಇವಾಗ ಪ್ರಶ್ನೆ ಉತ್ತರ ಕೊಡ್ತೀನಿ. ನಾವು ಡೊನೇಷನ್ ಕಲೆಕ್ಷನ್ ಹೋಗ್ತೀವಿ. ಒಬ್ಬ ನಾನ್ ವೆಜಿಟೇರಿಯನ್ ಅಂಗಡಿ ಅವನು ಕೈ ಏನ್ ತೊಳೆದು 200 ರೂಪಾಯಿ ಕೊಡಲ್ಲ ದೇವಸ್ಥಾನ, ಅವನು ಅದನ್ನೇ ಕೊಡ್ತಾನೆ. ಹೂವಿನ ಅಂಗಡಿ ಅವಳು ಕೊಡ್ತಾಳೆ, ಅವಳು ಮೆನೋಪಸ್ ಆಗಿರಲ್ವಾ? ಆ ದುಡ್ಡನ್ನು ದೇವರು ಸ್ವೀಕಾರ ಮಾಡಿದಾನೆ ಅಂದ್ರೆ ನಿಮ್ ಭಾವನೆಯನ್ನು ಅವನು ಸ್ವೀಕಾರ ಮಾಡ್ತಾನೆ. ದೇವರು ಯಾವಾಗ್ಲೂ ಭಾವಪ್ರಿಯ, ಬಾಹ್ಯಪ್ರಿಯ ಅಲ್ಲ. ಹಾಗೆ ನೋಡೋರ್ದು ಒಂದು ಗುಂಪದು. ಆ ಗುಂಪಿಗೆ ಏನು ಅಂದ್ರೆ ಕೂಲಿಂಗ್ ಗ್ಲಾಸ್ ಹಾಕಿದ ಜನಗಳು ಅಂತ ಹೇಳ್ಬೋದು. ಕೂಲಾಗಿ ನೋಡ್ತಾ ಇರ್ತಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅಂತವ್ರು ನೋಡಿ, ಅಹಂಕಾರಕ್ಕೆ ಉದಾಸೀನ ಮದ್ದು. ಈ ಜಗತ್ತಲ್ಲಿ 2 ಫ್ರೀ ಸಿಗುತ್ತೆ, ಒಂದು ಕಮೆಂಟ್, ಒಂದು ಕಾಂಪ್ಲಿಮೆಂಟ್, ಸಜೆಷನ್. ಅದೆರಡನ್ನು ಬಿಟ್ಟು ಬದುಕಿ. ಟೇಕ್ ಸಜೆಷನ್ ಫ್ರಮ್ ಅದರ್ಸ್, ಡಿಸಿಷನ್ ಇಸ್ ಯುವರ್ಸ್. ಹೀಗಿದ್ರೆ ಯಾವ ಗೊಂದಲ ಇಲ್ಲಲ್ಲ. ಈ ಸಮಾಜದಲ್ಲಿ ನಾಟ್ ಓನ್ಲಿ ಕರ್ನಾಟಕ, ಈ ದೇಶದಲ್ಲಿ ಕೆಲವರು ಸ್ವಾಮೀಜಿಗಳಿದ್ದಾರೆ, ಕೆಲವರು ಗುರುಜಿಗಳಿದ್ದಾರೆ. ಕೆಲವು ಸ್ವಾಮೀಜಿಗಳು ಹಾದಿ ತಪ್ಪಿದ್ರೆ, ಕೆಲವು ಗುರುಜಿಗಳು ಹಾದಿ ತಪ್ಪಿದ್ರೆ. ಬಹುಶಃ ಅವ್ರ ಹೆಸರುಗಳು ನಾನು ಹೇಳಕ್ ಇಷ್ಟಪಡಲ್ಲ, ನಿಮ್ಗೂ ಗೊತ್ತಿರುತ್ತೆ. ಕೆಲವರು ಬೇಲ್ ಮೇಲೆ ಇದ್ದಾರೆ, ಗೊತ್ತಿಲ್ಲ ಅಂತ ಇಟ್ಕೊಳ್ಳಲ್ಲ, ಸುಮ್ನೆ ಅಲ್ಲ, ಕೆಲವರು ಬೇಲ್ ಮೇಲೆ ಇದ್ದಾರೆ, ಕೆಲವರು ಜೈಲಲ್ಲಿದ್ದಾರೆ. ಏನ್ ಗುರುಗಳೇ, ನಿಮ್ಮ ಕಡೆಯಿಂದ ಇಂಥ ಸ್ವಾಮೀಜಿಗಳಿಗೆ, ಇಂಥ ಗುರುಜಿಗಳಿಗೆ ಏನ್ ಹೇಳಕ್ ಉದ್ದೇಶ? ಈಗ ಎರಡು ಕೆಟಗರಿ ನಾನಿಲ್ಲ. ಕೆಲವರು, ನಾನು ಮೊದಲೇ ಹೇಳಿದ್ದೀನಿ, ಕೆಲವರಿಗೆ ಅಲ್ಲಲ್ಲ, ನಾನು ಹೇಳಿದ್ದಿ ಸ್ವಾಮಿಗಳು ಅಂದ್ರೆ ನಾನು ಸ್ವಲ್ಪ ದೂರ. ನನಗ್ ಹೇಳಿದ್ರೆ ಅಡ್ರೆಸ್ ಮಾಡಿದ್ರೆ, ಗುರೂಜಿ ಅಂದ್ರು ನಾನು ದೂರ. ಯಾಕೆ, ನಂಗೆ ನೀವೆಲ್ಲ ಗುರುಗಳು. ನಮಗೆ ನಮ್ಮೊಳಗೆ ಪರ್ಫೆಕ್ಷನ್ ಬರೋ ತನಕ ಸೊಸೈಟಿಯನ್ನ ಬದಲಾಯಿಸೋ ಮಹಾಪ್ರಯೋಗಕ್ಕೆ ಇಳಿದಿರೋದು ಸೇಫ್. ಮುತ್ತನಂತ ಮಾತಾಡದೆ ಅಳಿಮಯ್ಯ. ಎಲ್ಲಾ ಧರ್ಮ ಗುರುಗಳು ನಮ್ಮೊಳಗೆ ಫಸ್ಟ್ ಬದಲಾಗ್ಬೇಕು. ಇದನ್ನ ಗಾಂಧಿ ಹೇಳಿದ್ದು 1936ಗೆ. ಅವರೊಂದು ಸ್ಲೋಗನ್ ಹೇಳ್ತಾರೆ, ಸತ್ಯವೇ ದೇವರು ಅಂತ. ಅಲ್ಲಿ ತನಕ ದೇವರೇ ಸತ್ಯ ಅಂತಿತ್ತು. ದೇವರೇ ಸತ್ಯ ಅಂದೇನು? ಫಾರ್ಮ್ ವರ್ಷಿಪ್ ನಡೀತಾ ಇತ್ತು. ಯಾವಾಗ ವೇದಾಂತದ ಕೊನೆ ಶಬ್ದ ಸತ್ಯಂ ಅನಂತಂ ಬ್ರಹ್ಮ ಅಂತ ಅರ್ಥ ಆಯ್ತು, ಇನ್ಫೈನೈಟ್ ಇಸ್ ದ ಟ್ರುತ್, ಬೆಳಕಾಗಿದೆ. ಇದನ್ನೇ ರಾಷ್ಟ್ರಕವಿ ಕುವೆಂಪುಗೆ ಜ್ಞಾನ ಆದಾಗ, ಮಹಾಜ್ಞಾನಿ ಅವರು, ಕವಿ ಅಲ್ಲ. ಆ ಜ್ಞಾನ ಆಗಿದ್ದಕ್ಕೆ ಹಾಡುಗಳಲ್ಲುಂಟು. ಅಲ್ಲಮರು ಇದನ್ನೇ ಹೇಳಿದ್ರು, ಬಯಲು ಬಯಲಾಗಿತ್ತು ನೋಡ, ನನ್ನ ನಡೆ ನನ್ನ ನುಡಿ ಇಷ್ಟು ತಪ್ಪಿದ್ರು ನನ್ನ ತಲೆ ಇಡ್ತೀನಿ ಅಂತ. ಇದು ಒಬ್ಬ ಮಾರ್ಗದರ್ಶಿ ಆಗವನು. ಈ ಮಟ್ಟದ ಪ್ಯೂರಿಫಿಕೇಶನ್ ಇರ್ಬೇಕು. ಆಗ ಮಾತ್ರ ಆ ಚೇರಲ್ಲಿ ಕೂತ್ರೆ ಜಗತ್ತು ಪರಿವರ್ತನೆ ಕಡೆಗೆ ಹೋಗ್ತದೆ. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಈಗ ನಮ್ಮಲ್ಲಿ ನಮ್ಮ ಧರ್ಮ ಎಲ್ಲ ಕಡೆ ಅದಕ್ಕೆ ದೊಡ್ಡದಾಗಿ ಒಂದು ತೊಂದರೆ ಆಗ್ತಾ ಇದೆ. ಬೇರೆ ಕಡೆ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ. ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ಕಡೆ ದೇಶದಲ್ಲೂ ಕೂಡ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ. ನಾವು ಏನೇ ಶಾಂತಿಯಾಗಿದ್ರೂ ಕೂಡ ಬಹಳಷ್ಟು ಕಡೆ ಈ ತರ ಗಲಾಟೆಗಳಾಗ್ತಾ ಇದೆ. ಈಗ ನಮ್ಮ ಭಾರತನೇ ತೆಗೆದುಕೊಳ್ಳಿ, ಸುಮಾರು 40-50% ಡೆಮೋಕ್ರಸಿ ಕಡಿಮೆ ಆಗ್ಬಿಟ್ಟಿದೆ. ಈ ರೀತಿ ಒಂದು ಎಲ್ಲಿ ಹೋಗ್ತಾ ಇದೀವಿ? ನಮ್ಮ ದೇಶನೇ ಅಲ್ಲ, ಬೇರೆ ಕಡೆ ಈ ತರ ಆಗ್ತಾ ಇದೆ. ಇದಕ್ಕೆ ನಾವು ಸಾಮರಸ್ಯ ಕೂತ್ಕೊಂಡು ಬರೀ ಮಾತಾಡ್ಕೊಂಡೇ ಇದ್ರೆ ಯಾವಾಗ ನಾವು ಹೇಳಿದ್ದಲ್ಲ. ನಾನು ಹೇಳಿದ್ದು, ಎಲ್ಲೆಲ್ಲಿ ಶಸ್ತ್ರದ ಚಿಕಿತ್ಸೆ ಆಗಬೇಕು ಅಲ್ಲಿ ಶಸ್ತ್ರದ ಚಿಕಿತ್ಸೆ ಆಗಬೇಕು, ಎಲ್ಲೆಲ್ಲಿ ಶಾಸ್ತ್ರದ ಚಿಕಿತ್ಸೆ ಆಗಬೇಕು ಅಲ್ಲಲ್ಲಿ ಶಾಸ್ತ್ರದ ಚಿಕಿತ್ಸೆ. ಎರಡೂ ಚಿಕಿತ್ಸೆ ಅಗತ್ಯ ಇದೆ. ಈಗ ಗೊತ್ತಾಯ್ತು. ಈಗ ಶಾಸ್ತ್ರದ ಚಿಕಿತ್ಸೆ ಒಂದೇ ಸಾಲಲ್ಲ. ಯಾಕೆ, ಕ್ಯಾನ್ಸರ್ 4th ಸ್ಟೇಜ್ ಅಲ್ಲಿ ಇದ್ದೀವಿ. ಗುರುಜಿ, ಇನ್ನೊಂದು ಸಣ್ಣ ಕ್ವಶನ್. ಅದಕ್ಕೇನೆ ನಾವು ಯಾವುದೇ ಒಂದು ರೆವಲ್ಯೂಷನ್ ಆಗ್ಬೇಕಾದ್ರೆ ನಾವೊಂದು ಗುರುಗಳು ನೋಡ್ತೀವಿ. ಒಂದು ಕಾಲದಲ್ಲಿ ರಾಮಕೃಷ್ಣ ಪರಮಹಂಸರು ಇರ್ಬೋದು, ಅಥವಾ ಸ್ವಾಮಿ ವಿವೇಕಾನಂದರು ಇರ್ಬೋದು, ಅಥವಾ ಶಂಕರಾಚಾರ್ಯರು ಇರ್ಬೋದು. ಅವರು ಬಂದು ಬದಲಾವಣೆ ಆಗಿದೆ. ಆ ತರ ಆಗೋ ಸಾಧ್ಯತೆ ಇದೆಯಾ? ನೀವು ಅವಧೂತರು ಇದನ್ನ ಆನ್ಸರ್ ಮಾಡಬೇಕು. ನೋಡಿ, ಮನದಿಂದ ರೆವಲ್ಯೂಷನ್, ಆಮೇಲೆ ಮನೆ, ಆಮೇಲೆ ಮಠ, ಆಮೇಲೆ ಊರು. ನೀವೀಗ ಏನ್ ಮಾಡ್ತಿದ್ದೀರಿ? ಊರಿನ ಶುರು ಹಚ್ಕೊಂಡಿದ್ದೀರಿ. ಎಲ್ಲರೂ ಶುರು ಆಗ್ಬೇಕಾಗಿದೆ ನಮ್ಮಿಂದ.
ನಾನು ನನ್ನ ದೇಶಕ್ಕೆ ಎಷ್ಟು ನಿಷ್ಠೆಯಿಂದಿದ್ದೀನಿ, ನಾನೊಬ್ಬ ಸಿಟಿಸನ್ ಆಗಿ ವೋಟ್ ಹಾಕ್ತಾ ಎಷ್ಟು ನಿಷ್ಠೆಯಿಂದಿದ್ದೀನಿ ನೋಡಿ ವ್ಯಕ್ತಿ ನೋಡಿ ಹಾಕ್ತಿದ್ದೀನೋ, ವ್ಯಕ್ತಿತ್ವ ನೋಡಿ ಹಾಕ್ತಿದ್ದೀನೋ, ಜಾತಿ ನೋಡಿ ಹಾಕ್ತಿದ್ದೀನೋ, ನೀತಿ ನೋಡಿ ಹಾಕ್ತಿದ್ದೀನೋ, ಫಸ್ಟ್ ಕ್ವಶನ್. ಎರಡನೇದು, ನನ್ನ ಹೆಂಡತಿ ಮಕ್ಕಳು ಎಷ್ಟು ಸಂಸ್ಕಾರವನ್ನು ಬೆಳೆಸ್ತಾ ಇದ್ದಾರೆ, ಆಚರಣೆಯಲ್ಲಿದ್ದಾರೆ, ಇದು ಮೂರನೇ ಕ್ವಶನ್. ಆಮೇಲೆ ನಾನು ನನ್ನ ದೇಶದ ಕಾನೂನನ್ನ ನಾನು ಒಪ್ಕೊಂಡಿದ್ದೀನ ಅಂತ. ಅದನ್ನ ಒಪ್ಕೊಂಡಿದ್ರೆ ಗಲಾಟೆ ಆಗೋ ಸೀನೇ ಇಲ್ಲ. ಫಸ್ಟ್ ನಾವು ಸಂವಿಧಾನನ ಒಪ್ಲಿಲ್ಲ, ಒಪ್ಪಿದ್ರೆ ರೋಡಿಗಿದ್ದು ಯುದ್ಧ ಮಾಡ್ತೀವ? ಮಾನವೀಯ ಧರ್ಮಗಳನ್ನು ಒಪ್ಪಿದೀವ? ಎಂಥದ್ದು ಒಪ್ಪೇ ಇಲ್ಲ. ನಾವು ಒಪ್ಪದೆ ಗಲಾಟೆ ಮಾಡಿಕೊಂಡು ಕೆಸರೆ ಹರ್ಚಿಕೊಳ್ತಾ ಇದೀವಿ. ಈಗ ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಟೋಟಲಿ ಎಲ್ಲರೂ ಸರಿ ಇಲ್ಲ. ಸರಿ ಮಾಡುವ. ಈಗ ಫಸ್ಟ್ ಕೂತು ಮಾತಾಡ್ಬೇಕು, ನಮ್ಮ ತಪ್ಪುಗಳೇನಿದೆ ಮುಕ್ತವಾಗಿ ಹೇಳ್ಬೇಕದು. ಸೊಲ್ಯೂಷನ್ನೇ ಬೇಕು ಅಂತ, ಚರ್ಚೆ ಬೇಕಾದ್ರೆ ನಾನು ಸೊಲ್ಯೂಷನ್ ಹೇಳಲ್ಲ, ಸೊಲ್ಯೂಷನ್ನೇ ಬೇಕು ಅಂತ ಕಂಡ್ರೆ ಡಿಸೆಕ್ಷನ್ ಇಲ್ಲದೆ ಬೇರೆ ದಾರಿ ಇಲ್ಲ. ಡಿಸೆಕ್ಷನ್ಗೆ ನಿಲ್ಲೋಣ. ಕ್ಯಾನ್ಸರ್ ಇಲ್ಲಿ ಜಾಸ್ತಿ ಇದೆಯೋ ಗೊತ್ತಾಗುತ್ತೆ. ಯಾವ ಟೈಪಿನ ಕ್ಯಾನ್ಸರ್, ಹೇಗೆ ಹರಡಿತು, ಟ್ರೀಟ್ಮೆಂಟ್ ಏನು. ನಮ್ಮಲ್ಲೇ ಸಂಘಟನೆ ಗಟ್ಟಿ ಆಗ್ಬೇಕು. ಅಲ್ಲಿ ಹೋಗಿ ಯುದ್ಧ ಮಾಡೋಣ, ಏನಾಗುತ್ತೆ. ನಾವು ಜೊತೆಗೆ ನೋಡಿ, ನಮ್ ಬೇಲಿ ಗಟ್ಟಿ ಇದ್ರೆ ಅವ್ರು ಯಾರು ನಮ್ ಬೇಲಿ ಒಳಗ್ ಬರ್ತಿರ್ಲಿಲ್ಲ. ಐಬೆಕ್ಸು ಹಾಕಿಲ್ಲ, ನಾವು ಅಟ್ಲೀಸ್ಟ್ ತಂತಿ ಮುಳ್ಳಾರು ಇಡಬೇಕಿತ್ತು, ಇಟ್ಟಿಲ್ಲ. ನಾವ್ ಇಲ್ಲಿ ಕೂತ್ ಚರ್ಚೆ ಮಾಡ್ತೀವಿ, ನಮ್ಮ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತಿದೆ, ಆಯ್ತಪ್ಪ, ಯಾರು ಅಲ್ಲಿ ಬಾಂಗ್ಲಾದಲ್ಲಿ ಯುದ್ಧ ಆಯ್ತು, ನಾಳೆ ಬಸ್ಸು ಏರ್ ಟಿಕೆಟ್ ಮಾಡ್ತೀವಿ, ಹೋಗೋಣ, ನಾನು ಬರ್ತೀನಿ, ಹೋಗೋಣ ಅಂತ. ಫೈಟ್ ಮಾಡ್ಲಿಕ್ಕೆ ನಾವ್ ರೆಡಿ ಇದ್ದೀವ? ಇದು ಇರೋ ಪ್ರಶ್ನೆ. ನೀವು ನಿಮ್ಮ ಮಾತುಗಳಲ್ಲಿ ಹೇಳ್ತಾ ಇರುವಾಗ ಎಜುಕೇಶನ್ ಎಲ್ಲದಕ್ಕೂ ಬೇಕು ಅಂತ ನೀವು ಹೇಳ್ತಾ ಇದ್ರಿ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋದ್ರೆ ಹೇಗೆ ಟ್ಯಾಕ್ಸ್ ಕಟ್ ಮಾಡಬೇಕು, ಹೇಗೆ ಕಡಿಮೆ ಕಟ್ಟಬೇಕು ಅನ್ನೋದನ್ನ ಹೇಳ್ತಾರೆ. ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಅವರು ಅನ್ನೆಸೆಸರಿ ಎಕ್ಸಾಮಿನೇಷನ್ಸ್ ಎಲ್ಲ ಬರೆದು ನಮ್ಮ ಬಿಲ್ಗಳು ಜಾಸ್ತಿ ಮಾಡ್ಕೋತಾರೆ. ಒಬ್ಬ ವಕೀಲರ ಹತ್ರ ಹೋದ್ರೆ ಸುಳ್ಳು ಹೇಳಿ ಅನ್ಯಾಯನ ನ್ಯಾಯ ಅಂತ ಹೇಳ್ಬಿಟ್ಟು ಗೆಲ್ಲಿಸ್ತಾರೆ. ಪಾಯಿಂಟ್ ನಂಗೆ ಗೊತ್ತಾಯ್ತು. ನಾನು ನಿಮಗೆ ಇದೇ ಪ್ರಶ್ನೆ ನಿಮ್ಮ ಹತ್ರನೇ ಉತ್ತರ ಬರೆಸ್ತೀನಿ ಒಂಚೂರು. ಅದಕ್ಕೊಂದು ನಿಮ್ಮ ಹತ್ರನೇ ಇದೆ ಉತ್ತರ. ಕ್ವಶನ್ ಇಟ್ ಸೆಲ್ಫ್ ಇಸ್ ಆನ್ಸರ್. ನನ್ನ ಪ್ರಕಾರ ಈ ಎಲ್ಲ ಶುರುವಾಗಿದ್ದೆಲ್ಲಿ? ನಮ್ಮ ಭಾರತ ಮೆಕಾಲೆ ಸಿಸ್ಟಮ್ ಅಲ್ಲಿ ದುಡ್ಡು ಮಾಡೋ ಹುಚ್ಚಿಡಿದಾಗ ಒಬ್ಬ ಕಾಲೇಜಿಗೆ ಹೋಗಿ ಕೂತ್ರೆ ಅವನು ಹೇಳ್ತಾನೆ, ಮೇಂಟೈನ್ ಯುವರ್ ಅಗ್ರಿಗೇಟ್ 60 to 70%, ಯು ವಿಲ್ ಗೆಟ್ 2 lakhs ಅಂತ. ಅವನ ತಲೆಯಲ್ಲಿ ಏನ್ ಬರುತ್ತೆ? ಈಗಿನ ಅಮ್ಮಂದ್ರಿಗೆ ಮಕ್ಕಳು ಹೊರದೇಶದಲ್ಲಿ ಬ್ರೆಡ್ ತಿನ್ಕೊಂಡಿದ್ರು, ಬರ್ಗರ್ ತಿನ್ಕೊಂಡಿದ್ರು, ಸಮಸ್ಯೆ ಇಲ್ಲ. ಅವನೇನಾದ್ರು ಸಾಯ್ಲಿ, ಇನ್ಶೂರೆನ್ಸ್ ಬರಬೇಕು, ತಿಂಗಳಿಗೆ ಇಷ್ಟು ದುಡ್ಡು ಕಳಿಸ್ಬೇಕು. ಮಕ್ಕಳನ್ನ ಮದ್ವೆ ಆಗಿ ಮಾಡ್ಬೇಕಾದ್ರೆ ಅವನು ಹುಡುಗನ ಮನೆಯವ್ರು ಫಸ್ಟ್ ಥಿಂಕ್ ಮಾಡೋದೇನು, ಅವಳು ದುಡಿತಿದ್ದಾಳ, ಅವಳು ಮಾತ್ರ ಬರ್ತಿಲ್ಲ, ಅವಳ ಜೊತೆ ಗಿಫ್ಟ್ ವೋಚರ್ಗಳೆಲ್ಲ ಏನೆಲ್ಲ ಬರ್ತಿದೆ. ಫಾಲ್ಟ್ ಶುರುವಾಗಿದ್ದು ನಮ್ಮ ಚಿಂತನೆಯಿಂದ, ಫಸ್ಟ್ ಮನೆಯಿಂದ. ತಂದೆ ತಾಯಿ ನೆಟ್ಟಿಗೆ ಆ ಮಕ್ಕಳಿಗೆ ದುಡ್ಡು ಮಾಡೋದಲ್ಲ ನಿನ್ ಜೀವನ, ಪ್ರಪಂಚ ಸರಿ ಮಾಡೋದು, ನಿನ್ನ ಸರಿ ಮಾಡ್ಕೊಳ್ಳೋದು ಅಂತಿದ್ರೆ ನಾವು ಹಾಡು ಹೇಳ್ತೀವಿ, ಮೊದಲು ಮಾನವನಾಗು. ಯಾರಾಗಿದ್ದೀವಿ? ಅಪ್ಪ ಆಗಿದಾರ ಮಗಂಗ್ ಹೇಳಕ್ಕೆ? ಸೊ ಈ ಪ್ರಶ್ನೆ ಈಗ ಸ್ಕೂಲು ಕಾಲೇಜಲ್ಲೂ ಹಾಗೆ. ಎಷ್ಟು ಡೊನೇಷನ್ ಕೊಡ್ತಾರೆ? ಈಗ ಎಷ್ಟು ಫ್ರೀ ಸೀಟ್ಗಳೆಲ್ಲ ಸೀನೇ ಇಲ್ವಲ್ಲ. ಈಗ ಯಾವ ಕಾಲೇಜಿಗೆ ಹೋದ್ರು ಪೇಮೆಂಟ್ ಸೀಟು ಅಂತ. ಅವನ ತಲೆಯಲ್ಲಿ ಏನ್ ಬರುತ್ತೆ? ನನ್ನ ಅಪ್ಪ 40 ಲಕ್ಷ ಲೋನ್ ಮಾಡಿ ನನ್ನನ್ನು MSc ಕಳಿಸಿದ್ದಾನೆ, ಅಪ್ಪನ ದುಡ್ಡು ವ್ಯವಸ್ಥೆ ಮಾಡ್ಬೇಕು, ನನ್ನ ದುಡ್ಡು ವ್ಯವಸ್ಥೆ ಮಾಡ್ಬೇಕು, ದೊಡ್ಡ ಫಾರ್ಮ್ ಹೌಸ್ ಮಾಡ್ಬೇಕು. ಆಮೇಲೆ ಅವನ ತಲೆಯಲ್ಲಿ ಮಲ್ಟಿಪ್ಲೈ ಆಗ್ತಿದೆ. ಹೇಗೆ ಹಣ ಮಾಡೋದು? ಸಾಕು ಆದ್ರೆ ಸಾಹುಕಾರ, ಬೇಕು ಅಂದ್ರೆ ಬೇರೆ ಶಬ್ದ ಇದೆ, ಬೇಡ.